ವಿವ ನ್ಯೂಸ್ಗೆ ಸ್ವಾಗತ. ನಾನು ಮೀನಾಕ್ಷಿ ರಾಠೋಡ್. ವಯೋವೃದ್ಧರೊಬ್ಬರ ಕೈ ಮೂಳೆ ಮುರಿದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೇರೂರು ಪಿಎಸ್ಐ ಭೀಮಪ್ಪ ರಬಕವಿ ಗುಂಡವರ್ತನೆ ತೋರಿರುವ ಆರೋಪ ಕೇಳಿಬಂದಿದೆ. ಬಾದಾಮಿ ತಾಲೂಕಿನ ಬೆಳ್ಳಿಕಿಂಡಿ ಗ್ರಾಮದ ವಯೋವೃದ್ಧ ಭೀಮಪ್ಪ ಮೇಟಿ ಅವರ ಎಡಗೈ ಬೆರಳು ಹಾಗೂ ಕೈ ಮೂಳೆ ಮುರಿದಿದೆ. ಗ್ರಾಮದಲ್ಲಿ ತಿಪ್ಪೆ ವಿಷಯಕ್ಕೆ ಭೀಮಪ್ಪ ಮೇಟಿ ಹಾಗೂ ಪಡಿಯಪ್ಪ ವಗ್ಗರ್ ಕುಟುಂಬಸ್ಥರ ನಡುವೆ ತಕರಾರು ಇತ್ತು. ಅವ್ರಿ ಮೊದಲು ಒಂದು ದಿನ ಬಡದಾಡಿದ್ದೀವಿ ರೀ. ಅವ್ರ ಮನೆಗೆ ಜಗಳಕ್ಕೆ ಬಂದಿದ್ರಿ, ಕೇಸ್ ಮಾಡಿದ್ದೇನೆ ರೀ. ಅವರು ಮಾಡಿದ್ರೆ ನಾವು ಮಾಡಿದ್ದೀವಿ ಅಲ್ಲಿ ಮಾಡಿಕೊಡ್ದಾನ. ಅವತ್ತು ಬಗೆಹರಿಸಿದ್ರಪ್ಪ. ನಾನು ಇದು ಸೀಲ್ಗೆ ಇಲ್ಲಿ ಬರ್ದಾನ ರೀ. 2 ಬಟ್ ಕೊಡ್ದಾವ್ರಿ. ಇದು ಮಠ ಸಿಗೈತಿಲ್ಲ. ಕಾಲೆಲ್ಲ ಭಾಳ ದಿಷ್ಟಪ್ಪಾಗಿದ್ದು. 2 ದಿನ ಪೊಲೀಸ್ ಸ್ಟೇಷನ್ದಾಗ ಇಟ್ಕೊಂಡು ದವಾಖಾನೆ ಕರ್ಕೊಂಡು ಹೋಗಿ ಆಮೇಲೆ ತೋರಿಸಿದ್ರಿ. ಅವ್ರು ಸಾಹೇಬ್ರು ಹೇಳಿದ್ರೆ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲು ಏರಿತು. ವಿಚಾರಣೆಗೆ ಕರೆ ತಂದಿದ್ದ ವಯಸ್ಸಿದ ಭೀಮಪ್ಪ ಮೇಟಿ ಅವರ ಮೇಲೆ ಪಿಎಸ್ಐ ಭೀಮಪ್ಪ ರಬಕವಿ ಗುಂಡವರ್ತನೆ ತೋರಿ ಕೈ ಮುರಿದಿದ್ದಾರೆಂದು ಆರೋಪಿಸಲಾಗಿದೆ. ಕೈ ಮುರಿದರೂ ನಿಯಮಬಾಹಿರವಾಗಿ 2 ದಿನಗಳ ಕಾಲ ವೃದ್ಧನನ್ನು ಠಾಣೆಯಲ್ಲೇ ಇರಿಸಿಕೊಂಡಿದ್ದರು ಎಂಬ ಆರೋಪ ಕೇಳಿಬಂದಿದೆ. ನಂತರ ಗಾಯ ದೊಡ್ಡ ಪ್ರಮಾಣದಲ್ಲಾಗಿದೆ ಎಂದು ಪೊಲೀಸರ ಅರಿವಿಗೆ ಬಂದ ಕೂಡಲೇ ವೃದ್ಧನನ್ನ ಆಸ್ಪತ್ರೆಗೆ ಸೇರಿಸಲಾಗದೆ ಮನೆಗೆ ಬಿಟ್ಟು ಬಂದಿದ್ದಾರೆ. ಕಳೆದ ಬುಧವಾರ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಗಾಯಾಳು ಭೀಮಪ್ಪ ಆರೋಪಿಸಿದ್ದಾರೆ. ಕೈ ಮುರಿದಿದೆ ಬಿಡಿ ಎಂದರೂ ಪಿಎಸ್ಐ ಬಿಡಲಿಲ್ಲ. ಅವರನ್ನ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಸದ್ಯ ಗಾಯಾಳುವನ್ನು ಬಾಗಲಕೋಟೆ ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ವರದಿಗಾರರು ಹುಸೇನ್ ಸಾಬ್ ಎಂ ಹವಾಲ್ದಾರ್, ವಿವ ನ್ಯೂಸ್ ಕನ್ನಡ. ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ vnews.co.in. ಧನ್ಯವಾದ.